ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಹೆನ್ಮಲಪಾಡಿ ಗಡಿ ಗ್ರಾಮವಾಗಿದ್ದು, ಸದರಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶೈಕ್ಷಣಿಕ ವರ್ಷ 2024-25ನೇ ಸಾಲಿನಲ್ಲಿ ಶಾಲೆಗಳು ಪುನಃ ಆರಂಭಗೊಂಡಿದ್ದು, ಮಕ್ಕಳು ನಗುನಗುತ್ತಾ ಶಾಲೆಗೆ ಹಾಜರಾದರು. ಶಾಲೆಯ ಪ್ರಾಂಗಣದ ಮುಖ್ಯದ್ವಾರದಲ್ಲಿ ಮಕ್ಕಳಿಗೆ ಹೂವು ನೀಡಿ ಬರಮಾಡಿಕೊಂಡರು. ಶಾಲೆಯ ಆವರಣದಲ್ಲಿರುವ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಶಿಕ್ಷಕರು ಮಕ್ಕಳು ಸೇರಿ ಪೂಜೆ ಸಲ್ಲಿಸಿದರು. ಶಾಲೆಯ ಮುಖ್ಯ ಶಿಕ್ಷಕ ಆರ್ ವೆಂಕಟರಮಣಪ್ಪರವರು ಮಾತನಾಡಿ, ನೂತನ ಶೈಕ್ಷಣಿಕ ವರ್ಷ ಆರಂಭಗೊಂಡಿದ್ದು 2 ದಿವಸ ಮುಂಚೆ ಶಾಲೆಗೆ ಆಗಮಿಸಿ ಶಾಲಾ ಪ್ರಾಂಗಣ ಕೊಠಡಿಗಳು ಸ್ವಚ್ಛತೆ ಮಾಡಿ ಶಾಲಾ ದಾಖಲಾತಿ ಆಂದೋಲನ ನಿರ್ವಹಣೆ ಮಾಡಲಾಯಿತು ಎಂದರಲ್ಲದೆ, ಖಾಸಗಿ ಶಾಲೆಗಳ ಪೈಪೋಟಿ ಹೆಚ್ಚಾಗಿರುವುದರಿಂದ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಲು ಪೋಷಕರು ನಿರುತ್ಸಾಹ ತೋರುತ್ತಿದ್ದಾರೆ. ಆದರೂ ಸಹ ಪೋಷಕರ ಮನವೊಲಿಸಿ ನಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು. ಶಿಕ್ಷಕಿ ನೇತ್ರಾ ಎಸ್.ಟಿ. ರವರು ಮಾತನಾಡಿ, ಶೈಕ್ಷಣಿಕ ವರ್ಷದಿಂದ ಜಿಪಿಟಿ ಸ್ಪೋಕನ್ ಇಂಗ್ಲಿಷ್ ತರಗತಿಗಳು ಪ್ರಾರಂಭಿಸುವುದಾಗಿ ಸರ್ಕಾರ ತಿಳಿಸಿರುವ ಮಾಹಿತಿ ನಮಗೆ ಲಭ್ಯವಾಗಿದೆ ಎಂದು ತಿಳಿಸಿದರು. ಮಕ್ಕಳಿಗೆ ಪಠ್ಯಪುಸ್ತಕಗಳು, ಸಮವಸ್ತ್ರ ವಿತರಣೆ ಮಾಡಲಾಯಿತು. ಶಾಲೆ ಪ್ರಾರಂಭವಾದ ದಿನವಾದ್ದರಿಂದ ಎಲ್ಲ ಮಕ್ಕಳಿಗೂ ಸಿಹಿ ಭೋಜನ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ಅಶೋಕ್ ಕುಮಾರ್ ಬಿ.ವಿ, ಗೀತಾ ಆರ್, ಅಡಿಗೆಯವರಾದ ಪ್ರಭಾವತಮ್ಮ, ಗೀತಮ್ಮ ಹಾಜರಿದ್ದರು. ಸರ್, ಈ ದಿನ ಶಾಲೆ ಪುನಃ 2024-25ನೇ ಸಾಲಿನ ಪುನರ್ ಆರಂಭ ಆಗಿದೆ. ಮಕ್ಕಳು ಹಾಜರಾತಿ ಯಾವ ರೀತಿ ಇದೆ ಸರ್? ಮಕ್ಕಳ ಹಾಜರಾತಿ 90% ಹಾಜರಾಗಿದ್ದಾರೆ. ಇನ್ನು ಕೆಲವರು 10% ಬರಬೇಕಾಗಿದೆ. ಮಕ್ಕಳನ್ನ ನಾವು ಮನೆಗೆ ಹೋಗ್ಬಿಟ್ಟು ಎಲ್ಲ ಇದು ಮಾಡಿ ಮಕ್ಕಳನ್ನ ಕರ್ತಾ ಇದ್ದೀವಿ. ಹೊಸ ಮಕ್ಕಳನ್ನ ದಾಖಲಾತಿಗಾಗಿ ನಿನ್ನೆ 2 ದಿವಸದ ನಾವು ಊರೆಲ್ಲ ಸುತ್ತಾಡ್ಬಿಟ್ಟು ಪೋಷಕರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಮಕ್ಕಳನ್ನ ಶಾಲೆಗೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ದಾಖಲಾತಿಗೋಸ್ಕರ ನಾವು ಊರೆಲ್ಲ ಇದು ಮಾಡ್ತಾ ಇದ್ವಿ. ಹೋಗಿ ಪೋಷಕರನ್ನ ಭೇಟಿ ಮಾಡ್ತಾ ಇದ್ದೀವಿ. ಮತ್ತು ಇದನ್ನು ಕೂಡ ಬೆಳಗ್ಗೆ ಹೋಗ್ಬಿಟ್ಟು ಒಂದಿಬ್ಬರು ಮಕ್ಕಳನ್ನ ಕರ್ಕೊಂಡ್ಬಂದು ದಾಖಲಾತಿ ಮಾಡ್ಕೊಂಡಿದ್ದೀವಿ. ಈಗ ಸರ್ಕಾರಿ ಶಾಲೆಗೆ ಮಕ್ಕಳು ಸೇರಿಸೋಕೆ ಪೋಷಕರು ಯಾವ ರೀತಿ ಒಂದು ಇದು ತೋರಿಸ್ತಾ ಇದ್ದಾರೆ ಸರ್? ಅವರು ಸರ್ಕಾರಿ ಶಾಲೆ ಅಂದ್ರೆ ಏನೋ ಸ್ವಲ್ಪ ಬೇಜವಾಬ್ದಾರಿ ಇದೆ ಪೋಷಕರಿಗೆ. ಯಾಕಂದ್ರೆ ಇವಾಗ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ವ್ಯಾನ್ಗಳವರು ಅವರು ಕಾನ್ವೆಂಟ್ಗಳವರು ಬಂದು ಪೋಷಕರಿಗೆ ಅವ್ರಿಗೆ ಏನೋ ಒಂದು ಮನಸ್ಸನ್ನು ಬದಲಾವಣೆ ಮಾಡಿ ಈ ಥರ ನಮ್ಮ ಕಾನ್ವೆಂಟಿಗೆ ಸೇರಿಸಿ ಅಂತ ಒತ್ತಾಯ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಪೋಷಕರು ಸಹ ಏನೋ ವ್ಯಾನ್ಗಳಲ್ಲಿ ಹೋದರೆ ಮಕ್ಕಳು ಸ್ವಲ್ಪ ಇದು ಚೆನ್ನಾಗಿ ಕಲಿತಾರೆ ಅನ್ನೋ ಒಂದು ಬೇರೆ ಆಲೋಚನೆಯಿಂದ ಅಲ್ಲಿ ಕಳ್ಸೋಕ್ಕೆ ಮತ್ತು ಆಂಗ್ಲ ಮಾಧ್ಯಮದ ಶಾಲೆ ಅಂದರೆ ಏನೋ ಇಷ್ಟಪಟ್ಟು ಅಲ್ಲಿ ಸೇರಿಸ್ಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ನಾವು ಭೇಟಿ ಮಾಡಿದಾಗ ಕೆಲವು ಪೋಷಕರಿಂದ ಇದೇ ಅಭಿಪ್ರಾಯ ವ್ಯಕ್ತವಾಯಿತು. ನಾವೇನೋ ಮನವೊಲಿಸಿ ಕೆಲವು ಮಕ್ಕಳನ್ನೆಲ್ಲ ನಾವು ಕರ್ತಂದಿದ್ದೀವಿ. ಸೋಮವಾರದಿಂದ ಇನ್ನೂ ಕೆಲವು ಮಕ್ಕಳನ್ನು ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು ಪೋಷಕರು ತಿಳಿಸಿದ್ದಾರೆ. ನಾವು ಅದೇ ಪ್ರಕಾರವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳನ್ನು ಕರ್ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಈಗ ಈ ಸ್ಪೋಕನ್ ಇಂಗ್ಲಿಷ್ ಅಂತ ಅಂದ್ಬಿಟ್ಟು ಒಂದು ಸರ್ಕಾರ ಇದು ಮಾಡ್ತಾ ಇದೆ, ತಮಗೇನಾದರೂ ಅದು ಮಾಹಿತಿ ಬಂದಿದೆಯಾ? ಸದ್ಯಕ್ಕೆ ಯಾವುದೂ ಬಂದಿಲ್ಲ. ಇವತ್ತು ಬಂದಿದೆ ಸರ್. ಅದು ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನು ಅಳವಡಿಸ್ತಾ ಇದ್ದಾರೆ ನಮ್ಮ ಇದರಲ್ಲಿ. ಜಿಪಿಟಿ ಶಿಕ್ಷಕರನ್ನ ಅದಕ್ಕೆ ತರಬೇತಿ ಕೊಟ್ಟು, ಈ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಏನು ಅಂದರೆ ಪೇರೆಂಟ್ಸ್ಗೆ ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿಬೇಕು ಅನ್ನೋದು ತುಂಬ ಆಸೆ. ಇಂಗ್ಲೀಷ್ ಮೀಡಿಯಂ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರ್ಸೋಕ್ಕೆ ಹಿಂಜರಿತಾ ಇದ್ದಾರೆ ಪೇರೆಂಟ್ಸ್. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಎಲ್ಲ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ತೆರೆಯೋದ್ರಿಂದ ಇನ್ನಷ್ಟು ನಾವು ದಾಖಲಾತಿಗಳನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದೊಂದು ಯೋಜನೆಯನ್ನು ಬಿಟ್ಟಿದ್ದಾರೆ. ಈ ವರ್ಷದಿಂದ ಜಿಪಿಟಿ ಶಿಕ್ಷಕರನ್ನು ಅದಕ್ಕೆ ಆಯೋಜನೆ ಮಾಡಿ ಸ್ಪೋಕನ್ ಇಂಗ್ಲೀಷನ್ನು ಕಲಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಮೇಡಮ್, ಪೋಷಕರಲ್ಲಿ ಒಂದು ಸ್ವಲ್ಪ ಬೇರೆ ಭಾವನೆ ಇದೆ. ಕನ್ನಡ ಶಾಲೆಯಲ್ಲಿ ಅಧ್ಯಾಪಕರು ಸರಿಯಾಗಿ ಕರ್ತವ್ಯ ನಿರ್ವಹಿಸಲ್ಲ, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಒಂದು ಅಭಿಪ್ರಾಯ ಕೆಲವರಲ್ಲಿದೆ. ಇದಕ್ಕೆ ನೀವೇನಂತೀರ ಮೇಡಮ್? ಇಲ್ಲ ಸರ್, ನಮ್ಮ ಶಾಲೆಯಲ್ಲಿ ಆ ಥರ ಯಾವುದೂ ಇಲ್ಲ. ನಾವು ಎಲ್ಲರೂ ಕೂಡ ಸಮಯಕ್ಕೆ ಹಾಜರಾಗಿ ಪಾಠ ಪ್ರವಚನಗಳನ್ನು ಚೆನ್ನಾಗಿ ನಿರ್ವಹಿಸಿದ್ದೀವಿ. ಅಷ್ಟೇ ಅಲ್ಲ, ನಮ್ಮ ಶಾಲೆಯಿಂದ ಹೋಗಿರ್ತಕ್ಕಂಥ SSLC ಮಕ್ಕಳು ಕೂಡ ಹೈಸ್ಕೂಲಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡೆದು ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಅದೊಂದು ನಿದರ್ಶನ ಸರ್. ನಾವೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು.